ನಿನ್ನೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಸ್ವಲ್ಪ ನನ್ನ ಬಾಡಿ ಬ್ಯಾಲೆನ್ಸ್ ಇನ್ಬ್ಯಾಲೆನ್ಸ್ ಆಗಿತ್ತು. ಸ್ವಲ್ಪ ಹೊತ್ತು ಹಾಗೆ ನಿದ್ದೆ ಮಾಡೋಣ ಅಂತ ಕಣ್ಣು ಮುಚ್ಕೊಂಡು ಮಲಗ್ದೆ. ಅಷ್ಟರಲ್ಲೇ ಹೊರಗಡೆ ಪಟಾಕಿ ಸದ್ದು. ಯಾರೋ MLA ಬಂದಿರ್ತಾನೆ, ಅದಕ್ಕೆ ಪಟಾಕಿ ಹಚ್ಚಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಆ ಪಟಾಕಿ ಸದ್ದು ನಿಲ್ಲಿಲ್ಲ. ಈ ಚಳಿಗಾಲದಲ್ಲಿ ಯಾವನಪ್ಪ ಈ ರೇಂಜ್ಗೆ ಶಿಳ್ಳೆ ಕೇಕೆ ಹೊಡ್ಕೊಂಡು ಪಟಾಕಿ ಹಚ್ತಿರೋನು ಅಂತ ಹೊರಗಡೆ ಬಂದು ನೋಡಿದ್ರೆ ಆಗ ಗೊತ್ತಾಯ್ತು. ಕಿಚ್ಚ ಸುದೀಪ್ ಅವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ 2019 ಸಾಲಿನ ಬೆಸ್ಟ್ ಆಕ್ಟರ್ ಕ್ಯಾಟಗರಿಯಲ್ಲಿ ಪೈಲ್ವಾನ್ ಚಿತ್ರದಲ್ಲಿ ಅಭಿನಯಿಸಿದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಅಂತ. ಈ ಹಿಂದೆ 2002-3ನೇ ಸಾಲಿನಲ್ಲಿ ನಂದಿ ಎಂಬ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದರು. ಆಗ ನಾನು ಇನ್ನು ಸಂಧಿ ಗೊಂದಿಗಳಲ್ಲಿ ಇನ್ನು ಗೋಲಿ ಆಡ್ತಿದ್ದೆ. 2ನೇ ಬಾರಿಗೆ ಪೈಲ್ವಾನ್ ಚಿತ್ರಕ್ಕೆ ಕೊಟ್ಟಿದ್ದಾರೆ. ಇವರನ್ನು ಆಯ್ಕೆ ಮಾಡಿದ ಮಹಾನುಭಾವರಿಗೆ ಅಡ್ಡಡ್ಡ ಬಿದ್ದು ನಮಸ್ಕಾರ ಹೇಳ್ತೀನಿ. ಕಲೆ ಇದ್ದವನಿಗೆ ಬೆಲೆ. ಕಲೆಯನ್ನು ಕಾಸಿಗೆ ಮಾರಾಟ ಮಾಡಿಕೊಂಡು ಕಲೆಯನ್ನು ಕರ್ನಾಟಕದಲ್ಲಿ ಬಿಟ್ಟು ಕಾಸಿಗೋಸ್ಕರ ಪರಭಾಷೆಯ ಪರರ ಜೊತೆ ಸಿನಿಮಾಗಳು ಮಾಡೋರ್ಗೆ ಇಂತ ಪ್ರಶಸ್ತಿಗಳು ಕಾಸು ಕೊಟ್ರು ಕೊಡಲ್ಲ. ಕನ್ನಡ ನೆಲ ಜಲ ಜನ ಭಾಷೆ ಅವುಗಳಿಗೆ ಯಾರು ಗೌರವ ಕೊಡ್ತಾರೋ ತಮ್ಮ ಸಿನಿಮಾಗಳ ಮೂಲಕ ಸಾಮಾಜಿಕ ಸಂದೇಶ ಸಾರುವ ಇಂತ ಚಿತ್ರಗಳಿಗೆ ಒಬ್ಬ ನಟ ಅಥವಾ ಒಬ್ಬ ಮನುಷ್ಯ ಯಾವ ರೀತಿ ಬಾಳ್ತಾನೋ ಬದುಕ್ತಾನೋ ಅಂತವರನ್ನು ಗುರುತಿಸಿ ಅವರು ಮಾಡಿದ ಸಾಧನೆಗಳಿಗೆ ಸೂಕ್ತವಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಇಂತ ಪ್ರಶಸ್ತಿಗಳು ಕೊಟ್ರೆ ಅವರ ಕಲೆಗೊಂದು ಬೆಲೆ ಸಿಗುತ್ತೆ. ಕಿಚ್ಚ ಸುದೀಪ್ ಅವರಿಗೆ ಇದು 2ನೇ ರಾಜ್ಯ ಪ್ರಶಸ್ತಿ. ಕಿಚ್ಚನಿಗೆ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ. ಈ ರಾಜ್ಯ ಪ್ರಶಸ್ತಿ ಎಂಬುದು ನಾಮಕಾವಸ್ಥೆಗೆ ಮಾತ್ರ. ಪೈಲ್ವಾನ್ ಚಿತ್ರಕ್ಕೆ ತೂಕ ಕಡಿಮೆ ಮಾಡಿಕೊಂಡು ದೇಹ ದಂಡಿಸಿ ಬಾಡಿ ಬಿಲ್ಡ್ ಮಾಡಿ ಒಬ್ಬ ಪ್ರೊಫೆಷನಲ್ ಬಾಕ್ಸರ್ ಯಾವ ರೀತಿ ರೆಡಿ ಆಗ್ತಾನೋ ಆ ರೀತಿ ಕಿಚ್ಚ ಆ ಸಿನಿಮಾಗಾಗಿ ಸಾಕಷ್ಟು ಕಷ್ಟಪಟ್ಟಿದ್ದರು. ಐರನ್ ಲೆಗ್ ಅಂದವರಿಗೆ ಈಗ ಗೋಲ್ಡನ್ ಲೆಗ್ ಮಾಡ್ಕೊಂಡು ಒಬ್ಬೊಬ್ರಿಗೂ ಬಗ್ಸ್ಕೊಂಡು ಜಾಡ್ಸಿ ಓದಿತಿದ್ದಾರೆ. 2019 ಸಾಲಿನಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿದ್ದವು. ಆ ಎಲ್ಲಾ ಸಿನಿಮಾಗಳನ್ನು ಹಿಂದೆ ಇಕ್ಕಿ ಪೈಲ್ವಾನ್ ಎಂಬ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದ್ರೆ ಅದು ಸಾಮಾನ್ಯ ವಿಷಯವಲ್ಲ. ಅದೇ ವರ್ಷದಲ್ಲಿ ಕನ್ನಡದ ಕುಲಪುತ್ರ ಅಣ್ಣ ಮೆಕ್ಸಿಕೋ ಅವರ 3 ಸಿನಿಮಾಗಳು ಬಿಡುಗಡೆಯಾಗಿದ್ದವು. ಪೈಲ್ವಾನ್ ಸಿನಿಮಾದ ಮುಂದೆ ಆ 3 ಸಿನಿಮಾಗಳು ಮಕಾಡೆ ಮಲಗಿದ್ದವು. ಇನ್ನು ಬಿಗ್ ಬಾಸ್ ಫೈನಲ್ ಮುಗಿದ ಮೇಲೆ ಕಿಚ್ಚನ ಗಮನ ಸಿನಿಮಾಗಳತ್ತ. ಈಗಾಗಲೇ ಮ್ಯಾಕ್ಸ್ ಸಿನಿಮಾ ರಣಭೀಕರವಾಗಿ ಗೆದ್ದಿದೆ. ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಬಿಲ್ಲಾರಂಗ ಭಾಷಾ ಸಿನಿಮಾದ ಶೂಟಿಂಗ್ ನಲ್ಲಿ ಇನ್ಮೇಲೆ ಕಿಚ್ಚ ಬ್ಯುಸಿ ಆಗಿರ್ತಾರೆ. ಸದ್ಯಕ್ಕೆ ಮುಂದಿನ ತಿಂಗಳು ಮೊದಲ ವಾರದಲ್ಲಿ ಈ ಸಿನಿಮಾದ ಅಪ್ಡೇಟ್ ಬರುವ ಸಾಧ್ಯತೆ ಇದೆ. ಇನ್ನು ಈ ಬಿಲ್ಲಾರಂಗ ಸಿನಿಮಾದ ಕತೆ ಹಿಂದಿನಿಂದ ಅಂದ್ರೆ 185 ವರ್ಷಗಳ ಹಿಂದಿನ ಕತೆ. 2209 ಏಡಿ ಭವಿಷ್ಯದ ಕಥೆಯನ್ನು ಈ ಸಿನಿಮಾದಲ್ಲಿ ಹೇಳಲು ಹೊರಟಿದ್ದಾರೆ ಅನೂಪ್ ಭಂಡಾರಿ ಅವರು. ಈಗಾಗಲೇ ಸಿನಿಮಾದ ಕೆಲಸಗಳಲ್ಲಿ ಅನೂಪ್ ಭಂಡಾರಿ ಅವರು ಬ್ಯುಸಿಯಾಗಿದ್ದಾರೆ. ಈ ಸಿನಿಮಾದ ಕುರಿತು ಯಾವುದೇ ಮಾಹಿತಿ ಇನ್ನೂ ಸದ್ಯಕ್ಕೆ ಹೊರ ಬಿದ್ದಿಲ್ಲ. ಇದೊಂದು ವಿಭಿನ್ನ ಸಿನಿಮಾ. ಮುಂದಿನ ದಿನಗಳಲ್ಲಿ ಸಿನಿಮಾದ ಟೀಸರ್ ಟ್ರೈಲರ್ ಬಂದಾಗ ಗೊತ್ತಾಗುತ್ತೆ. ಸದ್ಯಕ್ಕೆ ಈ ಸಿನಿಮಾದ ಕತೆ ಇನ್ನೂ ರಿವೀಲ್ ಆಗಿಲ್ಲ. ಕೆಲವರು ಬಾಯಿ ಇದೆ ಅಂತ ಬಾಯನ್ನು ಬಚ್ಚಲಮನೆ ಮಾಡ್ಕೊಂಡು ಬೊಗಳ್ತಾನೆ ಇರ್ತಾರೆ. ಮಾತಾಡಕ್ಕೆ ಬಾಯಿ ಇದ್ದು ಬಲವಾದ ಕಾರಣಕ್ಕೆ ಬಾಯಿ ಮುಚ್ಕೊಂಡು ಮೌನವಾಗಿದ್ದರೆ ಭಗವಂತನು ಕೂಡ ಬಾಯಾರೆ ಆಶೀರ್ವಾದ ಮಾಡ್ತಾನೆ ಅನ್ನೋದಕ್ಕೆ ಕಿಚ್ಚ ಒಂದು ಉದಾಹರಣೆ. ಪೈಲ್ವಾನ್ ಚಿತ್ರದಲ್ಲಿ ಅಭಿನಯ ಚಕ್ರವರ್ತಿಯ ಅಭಿನಯಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ಕಿರುವುದು ತುಂಬಾ ಖುಷಿ ಕೊಟ್ಟಿದೆ. ಒಳ್ಳೆ ಮನುಷ್ಯರಿಗೆ, ಒಳ್ಳೆ ಕೆಲಸ ಮಾಡೋರಿಗೆ, ಒಳ್ಳೆ ವ್ಯಕ್ತಿತ್ವ ಇರೋರಿಗೆ ಭಗವಂತನು ಕೈ ಹಿಡಿತಾನೆ. ಆದ್ರೆ ಸ್ವಲ್ಪ ತಡ ಆಗುತ್ತೆ. ತಾಳ್ಮೆ ಇಂಪಾರ್ಟೆಂಟ್. ಈ ಪೈಲ್ವಾನ್ ಸಿನಿಮಾದ ರಿಲೀಸ್ ಟೈಮ್ ಅಲ್ಲಿ ಪೈರಸಿ ಕಾಟ ಜಾಸ್ತಿ ಆಗಿತ್ತು. ಈ ಸಿನಿಮಾವನ್ನು ಪೈರಸಿ ಮಾಡಿ ಬಿಟ್ಟಿದ್ದರು. ಆದ್ರೆ ಇವರನ್ನು ಕಿಚ್ಚನ ಅಭಿಮಾನಿಗಳು ಮಾತ್ರ ಕೈ ಬಿಡ್ಲಿಲ್ಲ. ಪ್ರತಿ ಹಳ್ಳಿಯಲ್ಲೂ ಇವರ ಕಟೌಟ್ ಇದ್ದೇ ಇರುತ್ತೆ. ಅದೇ ಹಳ್ಳಿಗಳಲ್ಲಿ ವರ್ಷಕ್ಕೊಮ್ಮೆ ಬರುವ ಒಂದು ಹಬ್ಬವನ್ನು ಭರ್ಜರಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಆ ಹಬ್ಬದಲ್ಲಿ ಕಿಚ್ಚನ ಆರ್ಭಟ ಇದ್ದೇ ಇರುತ್ತೆ. ಆ ಹಬ್ಬಕ್ಕೆ ಇವರೇ ಬ್ರಾಂಡ್ ಅಂಬಾಸಿಡರ್. ಇವರಿಲ್ದೆ ಆ ಹಬ್ಬ ಮಾಡೋದೇ ಇಲ್ಲ. ಇವರ ಸಿನಿಮಾಗಳ ಹಾಡುಗಳಾದ ಪೈಲ್ವಾನ್, ವಿಕ್ರಾಂತ್ ರೋಣ, ಈಗ ಮ್ಯಾಕ್ಸ್ ಈ ಸಿನಿಮಾಗಳ ಹಾಡು ಹಾಕೊಂಡು ಭರ್ಜರಿಯಾಗಿ ಡ್ಯಾನ್ಸ್ ಮಾಡ್ತಾರೆ ಆ ಹಬ್ಬದಲ್ಲಿ. ದಿ ಅವಾರ್ಡ್ ಡಿಸರ್ವ್ ಕಿಚ್ಚ ಡೆಡಿಕೇಶನ್. ನೋ ಒನ್ ಕ್ಯಾನ್ ಮ್ಯಾಚ್ ಇಸ್ ಆಕ್ಟಿಂಗ್ ವಾಲ್ಕನೋ. ದಟ್ ಈಸ್ ಕಿಚ್ಚ ಸುದೀಪ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.